ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ. ವಿವಿಧ ಬೇಡಿಕೆ ಈಡೇರಿಸುವಂತೆ ಕಬ್ಬು ಬೆಳೆಗಾರರು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದಂತಹ ಗೊಲ್ಲರ ಹೊಸಳ್ಳಿ ಮಂಜುನಾಥ್ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು. ತಾಲೂಕು ಆಡಳಿತ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರನ್ನು ಕಡೆಗಣಿಸಿವೆ. ಬೆಲೆ ನಿಗದಿ ಮಾಡದೆ ಕಡಿಮೆ ಬೆಲೆ ನೀಡುತ್ತಿರುವುದರಿಂದ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಇದೇ ವೇಳೆ ತಮ್ಮ ಅಳುಲನ್ನು ಕಬ್ಬು ಬೆಳೆಗಾರರು ಪ್ರತಿಭಟನೆಯಲ್ಲಿ ತೋಡಿಕೊಂಡಿದ್ದಾರೆ. ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಆಗುವ ತೂಕದಲ್ಲಿ ಆಗುವ ಮೋಸವನ್ನು ತಡೆಗಟ್ಟಿ ಏನೇ ಬರಲಿ ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸಿ ತೂಕದಲ್ಲಿ ಆಗುವ ಮೋಸವನ್ನು ತಡೆಗಟ್ಟಿ ಏನೇ ಬರಲಿ ನಮಗೂ ಸಾಗಾಣಿಕೆ ವೆಚ್ಚ ಬೇಕೇ ಬೇಕು. ನಮಗೂ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ನೀಡಲೇಬೇಕು. ಇಲ್ಲಿಯ ಬೆಳೆಗಾರರಿಗೂ ಕೂಡ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ನೀಡಲೇಬೇಕು. ಕಬ್ಬಿಗೆ ಕನಿಷ್ಠ 5,500 ಬೆಲೆ ನಿಗದಿ ಆಗಲೇಬೇಕು. ರೈತರನ್ನು ಮೋಸ ವಂಚನೆ ಮಾಡುವ ವ್ಯವಸ್ಥೆ ಬೇಡವೇ ಬೇಡ. ಬೆಳೆಗಾರರಿಗೆ ವಂಚನೆ ಮಾಡುವ ಮೋಸ ವ್ಯವಸ್ಥೆ ಬೇಡವೇ ಬೇಡ. ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಮಾನ್ಯ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಏನು ಇಲಾಖೆಗಳಿದೆ ಅಲ್ಲಿಗೆಲ್ಲ ಕಳಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಹಾಗೂ ತಾವು ಹೇಳಿದಂತೆ ಸಭೆ ನಡೆಸೋಕ್ಕೂ ಸಹ ಮಾನ್ಯ ತಹಸೀಲ್ದಾರ್ ಜೊತೆ ಅವ್ರ ಗಮನಕ್ಕೆ ತಂದು ತಮಗೆ ಕೂಡಲೇ ದಿನಾಂಕ ತಿಳಿಸ್ತೀವಿ ಅಂತ ತಮ್ಮಲ್ಲಿ ಮೂಲಕ ತಿಳಿಸ್ತೇನೆ.